ಇಷ್ಟು ಗಲೀಜ್ ಮೋರಿ ಒಳಗಡೆ ಕೈ ಹಾಕೊಂಡು ಏನು ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಪಾಪ ಈ ಗಿಳಿಮರಿ ಎಲ್ಲೋ ಏಟ್ ತಿಂದು ಚರಂಡಿಯಲ್ಲಿ ಬಿದ್ದಿತ್ತು. ನಾನು ಅದನ್ನ ನೋಡಿ ಆಚೆ ತೆಗೆದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು. ಹಸಿವಾಗಿರ್ಬೋದು ಅಂತ ಒಂದು ಟೊಮೊಟೊ ಕೊಟ್ಟೆ. ಪಾಪ ಅದಕ್ಕೆ ತಿನ್ನೋ ಶಕ್ತಿ ಕೂಡ ಇರಲಿಲ್ಲ. ಚರಂಡಿಯಲ್ಲಿ ಬಿದ್ದು ತುಂಬಾ ಗಲೀಜಾಗಿತ್ತು. ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದೆ. ಪಾಪ ತುಂಬಾ ಹೊತ್ತು ಚರಂಡಿಯಲ್ಲಿ ಬಿದ್ದಿತ್ತು ಅಂತ ಅನ್ಸುತ್ತೆ, ನಡುತ್ತಾ ಇತ್ತು. ಅದಕ್ಕೆ ಒಂದು ಬಾಕ್ಸ್ ಅಲ್ಲಿ ಬಟ್ಟೆ ಹಾಕಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಮಲಗಿಸಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ನೋಡಿದ್ರೆ ಬಾಕ್ಸ್ ಅಲ್ಲಿ ಗಿಳಿಮರಿ ಇಲ್ಲ. ಎಸ್ಕೇಪ್. ಎಲ್ಲೋ ಇತ್ತು ಗಿಳಿಮರಿ ಅಂತ ಹುಡುಕಿದ್ರೆ ನೋಡಿ ಈ ಮೂಲೆಯಲ್ಲಿ ಬಂದು ಕೂತಿದೆ. 2ನೇ ಸಾರಿ ಇದನ್ನ ರೆಸ್ಕ್ಯೂ ಮಾಡ್ಬೇಕಾಯ್ತು. ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದೀಯಾ? ಹೊರಗಡೆ ತಂದು ನೋಡಿದಾಗ ನೆನ್ನೆಗಿಂತ ತುಂಬಾ ಆಕ್ಟಿವ್ ಆಗಿತ್ತು. ತುಂಬಾ ಚೆನ್ನಾಗಿ ಓಡಾಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ಅಕ್ಕಿ ನೀರು ಇಟ್ಟೆ. ನಿಧಾನವಾಗಿ ರೆಕ್ಕೆ ಬಿಚ್ಚಿ ಹಾರಾಡಕ್ಕೆ ಟ್ರೈ ಮಾಡ್ತಿತ್ತು. ಹುಷಾರಾದ್ಮೇಲೆ ಒಂದು ಟೊಮೊಟೊ ತಿನ್ನಲಿಕ್ಕೆ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ. ಈಗ ಸಂಪೂರ್ಣವಾಗಿ ಹುಷಾರಾಗಿದೆ. ಈಗ ಅದರದೇ ಆದ ಪ್ರಪಂಚಕ್ಕೆ ಸೇರಿಸೋ ಸಮಯ ಬಂತು. ಎಷ್ಟೇ ದೊಡ್ಡ ಬಂಗಾರದ ಪಂಜರದಲ್ಲಿಟ್ಟು ಬಗೆ ಬಗೆಯ ತಿನಿಸು ಕೊಟ್ಟರು ಮುಕ್ತವಾಗಿ ಆಕಾಶದಲ್ಲಿ ಹಾರಾಡೋ ಅಂತ ಖುಷಿನ ಯಾರಿಂದನೂ ಕೊಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಪ್ರಾಣಿ ಪಕ್ಷಿಗಳನ್ನು ಪಂಜರದಲ್ಲಿ ಬಂಧಿಸಬೇಡಿ. ಅವುಗಳನ್ನು ಸ್ವತಂತ್ರವಾಗಿ ಬದುಕಲು ಬಿಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ.